ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಕೇಳಿದ್ರಿ ನೀವು ಇದೀಗ. ಈಗ ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆ ಟೈಮ್ ಅಲ್ವಾ ಇದು? ಪವಿತ್ರ ಗೌಡ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು? ದರ್ಶನ್ ವರ್ಷನ್ನ ಕೇಳಿದ್ರಿ ನೀವು. ಪವಿತ್ರ ಗೌಡದೇನಂತ ಚೆಕ್ ಮಾಡ್ಕೊಂಡಾಗ 7ನೇ ತಾರೀಕು 6ನೇ ತಿಂಗಳು 2024ರಂದು ಪವನ್ ತನ್ನ ಮನೇಲಿ ಕೆಲಸ ಮಾಡಿಕೊಂಡಿದ್ದ. ಆಗ ನಾನು ಮೆಸೇಜ್ ಮಾಡ್ತಾ ಇದ್ದವನ್ನ ಹುಡುಕಿ ಇವನು ಯಾರು ಅಂತ ನಾನು ಕೇಳಿದೆ. ಅವ್ನು ಯಾರೋ ಹಿಂಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಹುಡುಕಿವನ್ನ ಅಂತ ನಾನು ಕೇಳ್ಕೊಂಡೆ ಅಂತ. 7ನೇ ತಾರೀಕು 6ನೇ ತಿಂಗಳು 2024 ಅಂದರೆ ಜೂನ್ 7ನೇ ತಾರೀಕಿದು. ಅರ್ಥ ಆಯ್ತಲ್ಲ ನಿಮಗೆ? ಪವನ್ ತನ್ನ ಮನೇಲಿ ಕೆಲಸ ಮಾಡ್ಕೊಂಡಿದ್ದ, ಅವನು ನಾನು ಹೇಳಿದೆ ಅಂತ ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆ ಇದು. ಅದಕ್ಕೆ ಪವನ್ನು ಅವನನ್ನು ಹುಡುಕೋಕೆ ದರ್ಶನ್ ಅಭಿಮಾನಿಗಳಿಗೆ ನಾನು ತಿಳಿಸಿದ್ದೆ. ಅವ್ರು ನಿರಂತರವಾಗಿ ರೇಣುಕಾಸ್ವಾಮಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅವನು ಹೇಳ್ತಾನೆ ನನಗೆ. ಈ ವಿಷಯವನ್ನು ಪವನ್, ದರ್ಶನ್ ಹಾಗೂ ವಿನಯ್ಗೆ ತಿಳಿಸಿರುವುದಾಗಿ ಹೇಳಿದ್ದೆ. ಈ ವಿಷಯ ನಾನು ಇವರೆಲ್ಲರಿಗೂ ಹೇಳಿದ್ದೀನಪ್ಪ. ಯಾರ್ಯಾರಿಗೆ? ಪವನ್ಗೆ, ವಿನಯ್ಗೆ, ದರ್ಶನ್ಗೆ ಅಂತ ನಾನು ಹೇಳಿದ್ದೆ. ರೇಣುಕಾಸ್ವಾಮಿ ಇನ್ನೂ ಪತ್ತೆ ಆಗಿಲ್ಲ. ಅವನು ಸಿಗ್ತಾ ಇದ್ದಂತೇನೆ ಟಚ್ಚಲ್ಲಿದ್ದಾರೆ, ಆದರೆ ಅವನ ಕೈಗೆ ಸಿಕ್ಕಿಲ್ಲ ಇನ್ನೂ. ಅವನು ಸಿಕ್ಕ ತಕ್ಷಣ ತಿಳಿಸ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ಅಂತ ಆಗುತ್ತೆ. 8ನೇ ತಾರೀಕು 6ನೇ ತಿಂಗಳು 2024 ಮಧ್ಯಾಹ್ನ 1ರಿಂದ 2 ಗಂಟೆಗೆ ದರ್ಶನ್ ಫೋನ್ ಮಾಡಿದ್ರು. ಮೆಸೇಜ್ ಮಾಡ್ತಾ ಇದ್ದ ಗೌತಮ್ರನ್ನ ನಮ್ಮ ಹುಡುಗರು ಕರ್ಕೊಂಡು ಬಂದಿದ್ದಾರೆ ಅಂತ. ಈ ಗೌತಮ್ ಅಂತ ಇಲ್ಲಿ ಯಾಕೆ ಬಂದು ವಿಷಯ ಅಂತ ಹೇಳಿದ್ರೆ, ಈ ರೇಣುಕಾಸ್ವಾಮಿ ಇದ್ನಲ್ಲ, ಈ ರೇಣುಕಾಸ್ವಾಮಿ ಗೌತಮನ ಹೆಸರಲ್ಲಿ ಇವನು ಚಾಟ್ ಮಾಡ್ತಾ ಇದ್ದದ್ದು. ರೇಣುಕಾಸ್ವಾಮಿ ಹೆಸರಿಟ್ಕೊಂಡು ಚಾಟ್ ಮಾಡ್ತಾ ಇರಲಿಲ್ಲ ಇವನು. ಇವನ ಹೆಸರಲ್ಲೇ ಇವನು ಗೌತಮ್. ಆಗಲೇ ಇವನು ಕೆಲವು ಫೋಟೋ ತೋರಿಸ್ತಾ ಇದ್ದೆ ನಾನು. ಅದರಲ್ಲಿ ಇವನು ಗೌತಮ್ ಅಂತಾರೆ ಇವನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ ಇವನು. ಆ ಹೆಸರಿನ ಮೂಲಕವಾಗಿಯೇ ಇವನಲ್ಲಿ ಚಾಟ್ ಮಾಡ್ಕೊಂಡು ಬರ್ತಾ ಇದ್ದ. ಗೌತಮ್ ಅಂತ ಚಾಟ್ ಮಾಡ್ಕೊಂಡು ಬರ್ತಿದ್ಯಾ, ನೀನು ಹಾಗಿದ್ಯಾ, ನೀನು ಹೀಗಿದೆಯಾ, ನಿನ್ನ ಫೋಟೋ ಚೆನ್ನಾಗಿದೆ, ನಿನ್ನ ಸ್ಟೋರಿ ಲೈಕ್ ಮಾಡಿದ್ದೀನಿ, ನಿನ್ನ ಅಪ್ಡೇಟ್ಸ್ ಎಲ್ಲ ನಂಗೆ ಗೊತ್ತಾಗ್ತಾ ಇದೆ, ಚೆನ್ನಾಗಿದೆಯಾ, ಹಾಗೆ ಹೇಗೆ ಅಂತ ಒಂದಷ್ಟು ಮೆಸೇಜ್ ಮಾಡಿದ್ದಾನೆ ಅವನು. ಇರಲಿ, ಗೌತಮ್ನನ್ನು ನಮ್ಮ ಹುಡುಗರು ಕರ್ಕೊಂಡು ಬಂದಿದ್ದಾರೆ ಅಂತ ದರ್ಶನ್ ಹೇಳೋದು. ದರ್ಶನ್ ಎಷ್ಟೊತ್ತಿಗೆ? 8ನೇ ತಾರೀಕು 6ನೇ ತಿಂಗಳು 2024ನೇ ಇಸ್ವಿ ಮಧ್ಯಾಹ್ನ 1ರಿಂದ 2 ಗಂಟೆ ಒಳಗಡೆ ದರ್ಶನ್ನೇ ಫೋನ್ ಮಾಡಿದ್ದು. ಆ ಗೌತಮ್ನ ನಾವು ಪತ್ತೆ ಹಚ್ಚಿದ್ದೀವಿ ಅಂತ. ಪ್ರದೋಷ್ ಅವರ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಮನೆ ಬಳಿಯಲ್ಲಿ ಅವರು ಬರ್ತಾರೆ. ಅವನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ಅದೇ ಕಾರಲ್ಲಿ ನಾನು ಕರ್ಕೊಂಡು ಹೋದ್ರು. ಅವ್ನು ಹಿಡ್ದಾಕ್ಬಿಟ್ಟಿದ್ದೀವಿ ಅವನನ್ನು. ನಿಂಗೆ ತೊಂದರೆ ಕೊಡ್ತಾ ಇದ್ನಲ್ಲ ಬಹಳ, ಅವನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಬಾ ಅಂತ ನನ್ನನ್ನು ಪ್ರದೋಷನ ಕಾರು, ಯಾವುದು ಪ್ರದೋಷಂದು ಯಾವ ಕಾರು ಅಂದರೆ ಸ್ಕಾರ್ಪಿಯೋ ಒಂದು, ಅವನ ಕಾರಲ್ಲಿ ದರ್ಶನ್ ಮನೆ ಬಳಿ ಬರ್ತಾರೆ ನನಗೆ. ಆಗ ನಾನು ಕೂಡ ಹತ್ಕೊಂಡೆ ಕಾರು. ನಾನು ದರ್ಶನ್ ಪಕ್ಕ ಕಾರಲ್ಲಿ ಕೂತ್ಕೊಂಡಿದ್ದೆ. ನಾವು 4 ಜನ ನಮ್ಮ ಮನೆಯಿಂದ 10 ನಿಮಿಷ ಶೆಡ್ಗೆ ಹೋದ್ವಿ ನಾವು. ಸಂಜೆ 4:15 ಬಹಳಷ್ಟು ವಾಹನ ನಿಲ್ಲಿಸಿದಂಥ ಗೋಡೌನ್ಗೆ ಕರ್ಕೊಂಡು ಹೋದರು. ಅಲ್ಲಿ ನನ್ನ ಮತ್ತು ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವ ನಂದೀಶ ಕೂಡ ಇದ್ದ. ನಾಗರಾಜು, ಪವನ್ ಸ್ಕಾರ್ಪಿಯೋ ಕಾರಲ್ಲಿ ಹಿಂದೆ ಬರ್ತಾರೆ. ನಾಗರಾಜು ಮತ್ತು ಪವನ್ ಇದ್ದಾರಲ್ಲ, ಹಿಂದೆ ಸ್ಕಾರ್ಪಿಯೋ ಕಾರಲ್ಲಿ ಬರ್ತಾರೆ. ಟೀ ಶರ್ಟ್ ಮತ್ತು ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದಂಥ ಒಬ್ಬ ವ್ಯಕ್ತಿ ಅಲ್ಲಿಂದ ಆತ ಗುಳಾಡ್ಕೊಂಡು ಕ್ಷಮೆ ಕೇಳ್ತಾ ಇದ್ದ. ಒಂದು ಟೀ ಶರ್ಟ್ ಹಾಕಿದ್ದ ಅವನು, ಅಂಡರ್ವೇರಲ್ಲಿ ಮಾತ್ರ ಇದ್ದ ಅವನು. ಒಬ್ಬ ವ್ಯಕ್ತಿ ಅಲ್ಲಿದ್ದ, ಅವನು ತುಂಬ ಗುಳಾಡ್ಕೊಂಡು ಬಿಟ್ಬಿಡಿ ಅಂತ ಸಾರಿ ಕೇಳ್ತಾ ಇದ್ದ ಅವನು. ಆಗ ದರ್ಶನ್, ನೋಡು ನೀನು ಹೇಳ್ತಾ ಇದ್ದಲ್ಲ ಯಾರೋ ಗೌತಮ್ KS 1990 ಅನ್ನೋ ಒಂದು ಅಕೌಂಟಿಂದ ನಿನಗೆ ಮೆಸೇಜ್ ಬರ್ತಾ ಇತ್ತು ಅಂತ ಹೇಳಿ, ನೋಡೋದು ಇವನು ಗೌತಮ್ ಅಲ್ಲ, ಇವನ ಹೆಸರು, ಇವನ ಒರಿಜಿನಲ್ ಹೆಸರು ರೇಣುಕಾಸ್ವಾಮಿ ಅಂತ ನನಗೆ ದರ್ಶನ್ ಹೇಳಿದರು. ಚಿತ್ರದುರ್ಗದ ವಾಸಿಯಾಗಿದ್ದ ರೇಣುಕಾಸ್ವಾಮಿಯನ್ನು ರಾಘವೇಂದ್ರ, ಜಗದೀಶ್ ಮತ್ತು ಅವನ ಸ್ನೇಹಿತ ರವಿ ಇಟಿಯೋಸ್ ಕಾರಲ್ಲಿ ಕಿಡ್ನ್ಯಾಪ್ ಮಾಡಿ ತಂದಿದ್ದಾಗಿ ಹೇಳಿದರು. ಇದು ಪವಿತ್ರ ಗೌಡ ಅವರ ಸ್ವಇಚ್ಛಾ ಹೇಳಿಕೆ. ಏನೇನಾಯಿತು, ನನ್ನ ಮನೆಗೆ ಯಾರು ಬಂದರು, ನನಗೆ ಎಷ್ಟೊತ್ತಿಗೆ ತಿಳಿಸಿದ್ರು, ನಾನು ಯಾರು ಕರ್ಕೊಂಡು ಹೋದರು, ಆಗ ಯಾವ ಸ್ಥಿತಿಯಲ್ಲಿ ಅಂದರೆ, ಅಕಾರ್ಡಿಂಗ್ ಟು ಪವಿತ್ರ ಗೌಡ ಅವನು 1:30ಯಿಂದ 2 ಗಂಟೆ ವೇಳೆಗಾಗಲೇ ಹಣ್ಣುಗಾಯಿ ನಿರ್ಗಾಯಿ ಆಗಿಬಿಟ್ಟಿದ್ದ ಅಂತ. ದರ್ಶನ್ ಹೇಳಿದ್ದೇನು, ನಾನು ಅಲ್ಲಿ ಹೋದೆ, ಒಂದು ಯಾವುದೋ ಮರತ್ಕೊಂಬಲ್ಲಿ ಹೊಡೆದ್ಬಿಟ್ಮೇಲೆ ಅವನಿಗೆ ಸಾರಿ ಕೇಳಿದೆ, ಒದ್ದುಬಿಟ್ಟೆ, ನೀನೇನೋ ಕಳಿಸಿದ ಫೋಟೋ ಅಂತ ಹೇಳಿದೆ, ನಿನ್ಗೆ ಯಾಕೋ ಬೇಕಿತ್ತು ಅಂತ ಕೇಳಿದೆ, ನಾನು ಹೊಡೆದೆ ಎಲ್ಲ ಆಯ್ತಲ್ವಾ. 1:30ಯಿಂದ 2 ಗಂಟೆ ನನಗೆ ಫೋನ್ ಬಂದಿತ್ತು, ಬಾ ಅಂತ. 10 ನಿಮಿಷದ ದಾರಿ ಪಟ್ಟಣಗೆರೆಯ ಶೆಡ್ಡಿಂದ ಪವಿತ್ರ ಗೌಡ ಮನೆಗೆ 10 ನಿಮಿಷಗಳ ದಾರಿ ಅದು. ಅಲ್ಲಿ ಬರೋ ಅಷ್ಟರಲ್ಲಿ ಅವನಾಗಲೇ ಅಂಡರ್ವೇರಲ್ಲಿದ್ದ ಅಂತ. ಅವನು ಅಂಡರ್ವೇರಲ್ಲಿದ್ದ, ಗೋಳಾಡ್ತಾ ಇದ್ದ, ಅವನು ಕ್ಷಮೆ ಕೇಳ್ತಾ ಇದ್ದ ಅಂತ. ಆನಂತರ ನಿಂದು ದರ್ಶನ್ದೇನಮ್ಮ ಕತೆ ಅಂತ ಕೇಳ್ತಾರೆ ಪೊಲೀಸರು. ಹೆಂಗಿದು, ನಿಮ್ಮಿಬ್ಬರ ಪರಿಚಯ ಹೇಗೆ, ಸಂಪರ್ಕ ಹೇಗೆ ಅಂತ ಕೇಳಿದಾಗ, ನೋಡಿ ಸ್ವಾಮಿ, ನಾನು ಮತ್ತು ದರ್ಶನ್ ಪರಸ್ಪರ ಪ್ರೀತಿಸ್ತಾ ಇದ್ದೀವಿ. JP ನಗರದಲ್ಲಿರುವ ನಿವಾಸಕ್ಕೆ ದರ್ಶನ್ ಬರ್ತಾ ಇದ್ರು. ನನ್ನ ಮನೆ JP ನಗರದಲ್ಲಿತ್ತು. ಆಗ ದರ್ಶನ್ ಏನು ಮಾಡ್ತಾ ಇದ್ರು, ನನ್ನ ಮನೆಗೆ ದರ್ಶನ್ ಬರ್ತಾ ಇದ್ರು. ಆಗಾಗ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ನಾವು. 3 ಒಟ್ಟಿಗೆ ಇರೋಣ, ನಾವು 3 ಒಟ್ಟಿಗೆ ಇದ್ಬಿಡೋಣ ಅಂಥೇಳಿ ಮಾತಾಡ್ಕೊಂಡಿದ್ವು ನಾವು. ಬುಲ್ಬುಲ್ ಆಡಿಷನ್ನಲ್ಲಿ ನನಗೆ ದರ್ಶನ್ ಪರಿಚಯ ಆದರು. ಫಸ್ಟ್ ಎಲ್ಲ ಮನೆ ನೋಡಿದ್ದು ದರ್ಶನ್ ಅವ್ರನ್ನ. ಎಲ್ಲಿ ಫಸ್ಟ್ ನೀನು ನೋಡಿದೆ? ಬುಲ್ಬುಲ್ ಅಂತ ಒಂದು ಸಿನಿಮಾ ಇತ್ತು ಸ್ವಾಮಿ ದರ್ಶನ್ ಅವ್ರದ್ದು. ನಾನು ಆಡಿಷನ್ಗೆ ಅಂತ ಹೋಗಿದ್ದೆ. ಆಗಲೇ ನನಗೆ ಮೊದಲ ಬಾರಿಗೆ ದರ್ಶನ್ ಎನ್ನುವವರು ನೇರವಾಗಿ ನನಗೆ ಪರಿಚಯ ಆದರು.
ಇದು ಪವಿತ್ರ ಗೌಡ ಮತ್ತು ದರ್ಶನ್ ನಿಮ್ಮಿಬ್ಬರ ಕಥೆ ಏನು, ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದಾಗ ಅವರು ಕೊಟ್ಟಿರ್ತಕ್ಕಂಥ ಸ್ವಇಚ್ಛಾ ಹೇಳಿಕೆ ಇದು. ಒಂದು ಕಡೆ ದರ್ಶನ್, ನಾವು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ನಾವು ಇದ್ದೀವಿ, 10 ವರ್ಷಗಳಿಂದ ಇದ್ದೀವಿ, ಇದು ದರ್ಶನ್ನ ವರ್ಷನ್. ಪವಿತ್ರ ಗೌಡ ಕೇಳಿದ್ರು, ಹೌದು ನಾನು JP ನಗರದಲ್ಲಿದ್ದೆ, ದರ್ಶನ್ ಮನೆಗೆ ಬರ್ತಾಯಿದ್ರು, ಆಗಾಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ, ನಾವು ಮೂವರು ಕೂಡ ಒಟ್ಟಿಗೆ ಇರಬೇಕು ಅಂಥೇಳಿ ಆಮೇಲೆ ತೀರ್ಮಾನ ಮಾಡ್ಕೊಂಡ್ವಿ. ಆಮೇಲೆ ಫಸ್ಟ್ ಯಾವ ಪರಿಚಯ ಆಯ್ತಮ್ಮ ನನಗೆ, ಬುಲ್ಬುಲ್ ಆಡಿಷನ್ಗೆ ಹೋಗಿದ್ದೆ ಸ್ವಾಮಿ ನಾನು, ಆವಾಗ ನನಗೆ ದರ್ಶನ್ ಪರಿಚಯ ಆದರು. ಇದು ಪವಿತ್ರ ಗೌಡ ಕಡೆಯಿಂದ ಬಂದಿರತಕ್ಕಂಥ ಸ್ವಇಚ್ಛಾ ಹೇಳಿಕೆ. ಇನ್ನೊಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ತಗಲು ಹಾಕೊಂಡಿದ್ದು ಹೇಗೆ ಅಂತ, ಅಥವಾ ರೇಣುಕಾಸ್ವಾಮಿ ಪವಿತ್ರಾಗೆ ತಗಲು ಹಾಕೊಂಡಿದ್ದು, ಪವಿತ್ರಾಗೆ ರೇಣುಕಾಸ್ವಾಮಿ ತಗಲು ಹಾಕೊಂಡು, ಒಟ್ಟಿನಲ್ಲಿ ಇವರಿಬ್ಬರು ಕೂಡ ಸಂಪರ್ಕಕ್ಕೆ ಬಂದರು. ಮೆಸೇಜ್ ಕಳುಹಿಸಿ ಪ್ರಾಣಕ್ಕೆ ಕುತ್ತು ತಂದುಕೊಂಡಿರೋದು ರೇಣುಕಾ ಅಂತ. ಇಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಕಳಿಸ್ತಾ ಇದ್ದ. ಅಲ್ಲಿ ಹೆಸರು ಏನಂದರೆ ಗೌತಮ್ ಅಂತ. ಇವನು ರೇಣುಕಾಸ್ವಾಮಿ ಅಂತ ಮಾಡಿಲ್ಲ ಚಾಟಲ್ಲಿ, ಇವನ ಹೆಸರು ಮರೆಮಾಚ್ಕೊಂಡಿದ್ದಾನಲ್ಲಿ. ಪದೇ ಪದೇ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಂತೆ, ಅಸಭ್ಯವಾಗಿ ಮೆಸೇಜ್ ಮಾಡ್ತಾ ಇದ್ದ, ಫೋಟೋ ಕಳಿಸ್ತಾ ಇದ್ದ ರೇಣುಕಾಸ್ವಾಮಿ. ಹೋಗೆ ಬಾರೆ ಕಣೆ ಅಂತ ಕ್ಲೋಸ್ ಆಗಿರೋ ರೀತಿಯಲ್ಲಿ ಚಾಟ್ ಮಾಡಿದ್ದಾನೆ ಇವನು. ಪದೇ ಪದೇ ತನ್ನಿಂದ ಏನು ಬಯಸ್ತಾ ಇದೆಯಾ ಅಂತ ಇವನು ಕೇಳ್ತಾ ಇದೆಯಾ, ನನ್ನಿಂದ ನಿನಗೇನು ಬೇಕು ಅಂತ ಇವನು ಕೇಳ್ತಾ ಇದ್ದ. ಆ ರೀತಿಯಲ್ಲಿ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ, ಹಾಯ್ ಕಣೆ, ಗುಡ್ ನೈಟ್ ಕಣೆ, ಸ್ವೀಟ್ ಡ್ರೀಮ್ಸ್ ಕಣೆ, ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ, ಈ ಥರದ್ದೆಲ್ಲವನ್ನು ಕೂಡ ಇವನು ಹೇಳ್ತಾ ಇದ್ದ. ಫೋಟೋ ಕಳಿಸ್ಲಾ, ಇದೆಯಾ, ವೇರ್ ಆರ್ ಯು, ನೀನು ಇದೆಯಾ ಅಲ್ಲಿ, ಈ ಥರದ್ದೆಲ್ಲವನ್ನು ಕೂಡ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ. ನೀನು ಸೂಪರ್ಬು, ನಿನ್ನ ಬ್ಯೂಟಿ, ನೀನು ಸಖತ್ತಾಗಿದೆಯಾ, ತಿಂಗಳು 10,000 ಕೊಟ್ಟುಬಿಡ್ತೀನಿ, ನನ್ನ ಜೊತೆನೇ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ನೀನಿರು, ನಾನು ಆಗಾಗ ಬೆಂಗಳೂರಿಗೆ ಬರ್ತಾ ಇರ್ತೀನಿ, ಈ ಥರದ್ದೆಲ್ಲವನ್ನು ಕೂಡ ಇಲ್ಲದ ಉಸಾಬರಿಗಳಿಗೆ ಹೋದಂಥ ರೇಣುಕಾಸ್ವಾಮಿ ಇವತ್ತು ಮಣ್ಣಲ್ಲಿ ಮರೆಯಾಗಿ ಕೂತಿದ್ದಾನೆ. ನಿಮ್ಮ ನಂಬರ್ ಕಳಿಸು ಅಂತ ಇದು ಅವರ ಒಂದು ಚಾಟ್. ಅದನ್ನು ಕೂಡ ಪೊಲೀಸರು ಇದೇ ಚಾರ್ಜ್ ಶೀಟ್ನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವೆಲ್ಲ ರೀತಿಯಲ್ಲಿ ರೇಣುಕಾಸ್ವಾಮಿ ಇಲ್ಲಿ ಪ್ರತಿಯೊಬ್ಬರಿಂದ ಇನ್ನೊಬ್ಬರಿಗೆ ಯಾವ ಥರದಲ್ಲಿ ಒಂದು ಕನೆಕ್ಷನ್ ಬೆಳೆಯಿತು ಎನ್ನುವುದನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಎಳೆಯಾಗಿ, ಕಾಮಾಕ್ಷಿಪಾಳ್ಯ ಪೊಲೀಸರು ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಚಂದನ್ ಕುಮಾರ್ ಎನ್, KSPS ಸಹಾಯಕ ಪೊಲೀಸ್ ಆಯುಕ್ತರು, ವಿಜಯನಗರ ಉಪವಿಭಾಗ, ಬೆಂಗಳೂರು ನಗರ, ಇವರೆಲ್ಲವನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಇನ್ನೊಂದು ಕಡೆ ಎಲ್ಲ ಆರೋಪಿಗಳು ಕೂಡ ಯಾವ್ಯಾವ ಆರೋಪಿಗಳ ಒಂದು ರೋಲ್ ಏನು ನೋಡಿ. ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡ್ಕೊಳ್ಳಿ ನೀವು. ಇವರು ಇಲ್ಲಿ ಬರಬೇಕಾದ್ರೆ ಬಾರ್ ಹತ್ರ ಕೂಡ ಇರ್ತಾರೆ. ಇಲ್ಲಿ ಆ ಬಾರ್ ಫೋಟೋ, ಬಾರ್ CCTV ಫುಟೇಜ್ ಇರುತ್ತಲ್ಲ, ದುರ್ಗಾ ಬಾರ್ ಅಂತ ನೋಡ್ಕೊಂಬಿಡಿದು. ಅಲ್ಲಿಯೂ ಕೂಡ ಇಲ್ಲಿ ನೋಡಿ A4, A6 ಮತ್ತು A7 ಆರೋಪಿಗಳು, A4, A6 ಮತ್ತು A7 ಆರೋಪಿಗಳು ಮತ್ತು ಮೃತ ರೇಣುಕಾಸ್ವಾಮಿ ಈ ಬಾರ್ ಮುಂದೆ ನಿಂತಿರೋದು. ಅದನ್ನು ಕೂಡ ಇಲ್ಲಿ ಪೊಲೀಸರು ತೋರಿಸ್ತಾ ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ ಇವನು ಯಾವ 2 ವೀಲರ್ ಹತ್ತಿದ್ದ, ಇವನು ಯಾರು, ರೇಣುಕಾಸ್ವಾಮಿ, ಇವನು 2 ವೀಲರಲ್ಲಿ ಯಾವತ್ತು ಹತ್ತಿದ್ದ ಇವನು, ಆ 2 ವೀಲರ್ದು ಒಂದು ಫೋಟೋ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. 2 ವೀಲರ್ ಫೋಟೋ ಇದೆ ಇಲ್ಲಿ, ಅವ್ನು ಬರ್ತಾ ಇರೋದು, ಯಾರು, ರೇಣುಕಾಸ್ವಾಮಿ ಬರ್ತಾ ಇರೋದು, ಮತ್ತು ಎಟಿಯೋಸ್ ಕಾರಲ್ಲಿ ಅವ್ನು ಹೋಗಿರೋದು. ನೋಡಿ ಇಲ್ಲಿ ಎಟಿಯೋಸ್ ಕಾರ್ ಇದೆ, A9 ಆರೋಪಿ ಇದಿರಬೇಕು, A8 ಆರೋಪಿಯ ಇಟಿಯೋಸ್ ಕಾರ್ ಇದು. ಇನ್ನೊಂದು ಕಡೆ ಮೃತ ರೇಣುಕಾಸ್ವಾಮಿ, ಮೇಲ್ಗಡೆ ಫೋಟೋದಲ್ಲಿ ರೇಣುಕಾಸ್ವಾಮಿ, ಈ ಕಡೆ ಇಟಿಯೋಸ್ ಕಾರು, A8 ಆರೋಪಿಯ ಇಟಿಯೋಸ್ ಕಾರ್ ಇದು. ಅದರಲ್ಲಿ ಬಂದಿರುತ್ತೆ ಆ ಒಂದು ಫೋಟೋ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ ಇಲ್ಲಿ. ಇನ್ನೊಂದು ಕಡೆ ದಿನಾಂಕ ಸಮೇತ ನಮಗೆ ಚೆಕ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ A2 ದರ್ಶನ್ ಇಲ್ಲಿ ಯಾವುದೋ ದರ್ಶನ್ ಎಲ್ಲಿ ಇದ್ದಿದ್ದು, ಏನು ಕಥೆ, ಆ ಒಂದು ವಿಚಾರ ಎಲ್ಲವನ್ನು ಕೂಡ ಪೊಲೀಸರು ಪುಟ ನಂಬರ್ 167, ಪುಟ 167 ಚಾರ್ಜ್ ಶೀಟು. ನಾನು ನಿಮಗೆ ಮೊದಲೇ ಹೇಳಿರ್ತೀನಿ, 3991 ಪುಟಗಳ ಚಾರ್ಜ್ ಶೀಟ್ ಇದು. ಅದರಲ್ಲಿ ಆಯುಧವನ್ನು ಅತೀ ಪ್ರಮುಖವೆನಿಸುವಂತಹ ಕೆಲವು ಪುಟಗಳನ್ನು ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 3991 ಪುಟ ಅಂತ ಹೇಳಿದ್ರೆ 9 ಪುಟ ಕಡಿಮೆ 4000 ಪುಟಗಳು. ಅದರಲ್ಲಿ ಯಾವ ಕಾರು, ಎಲ್ಲಿ ನಿಂತಿದ್ರು, ಎಲ್ಲಿ ಬಂದರು, ದರ್ಶನ್ A2 ದರ್ಶನ್ ನಿಂತಿರೋದೆಲ್ಲಿ, ಕಾರ್ ಹತ್ತಿರೋದೆಲ್ಲಿ, ಮುಂದೆ ಯಾವ ಕಾರ್ ನಿಂತಿದೆ ಅಲ್ಲಿ, ಎಲ್ಲವನ್ನು ಕೂಡ ಇದು ಒಂದು ಹೇಳ್ಕೊಂಡು ಹೋಗುತ್ತೆ. ಇನ್ನೊಂದು ಕಡೆ ಕೃತ್ಯ ನಡೆದಂಥ ಸ್ಥಳದಲ್ಲಿ ರೇಣುಕಾಸ್ವಾಮಿ ಬಿದ್ದಿರ್ತಕ್ಕಂಥ ಭಾವಚಿತ್ರ ಇದು ಯಾವುದ್ರಲ್ಲಿ ಸಿಕ್ತು ಗೊತ್ತಾ ನಿಮಗೆ? ಈ ಫೋಟೋ ನೋಡ್ಕೊಂಬಿಡಿ ನೀವು. ಇಲ್ಲಿ ರೇಣುಕಾಸ್ವಾಮಿ ಆಲ್ಮೋಸ್ಟ್ ಸತ್ತು ಬಿದ್ದೋಗ್ಬಿಟ್ಟಿದ್ದಾನೆ. ಇಲ್ಲಿ ಸತ್ತು ಬಿದ್ದಿದೆ ಅಂತ ಅಂದ್ಕೊಳ್ಳಿ, ಅಥವಾ ಪ್ರಜ್ಞೆ ತಪ್ಪಿದ್ದ ಅಂತ ಅಂದ್ಕೊಳ್ಳೋಣ ನಾವು. ಇದು ಸಿಕ್ಕಿದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಪೊಲೀಸರಿಗೆ ಫೋಟೋ ಬೇಕಲ್ಲ, ಏನು ಪೊಲೀಸರೇನು ಹೋಗಿ ಶೂಟ್ ಮಾಡಿರಲ್ವಲ್ಲ ಇದನ್ನು. ಇದು ಸಿಕ್ಕಿದ್ದು ಹೇಗೆ ಅಂತ ಹೇಳಿ ಅಲ್ಲಿ ಬರೆದಿರೋದು ನೋಡಿ. ಮೃತ ರೇಣುಕಾಸ್ವಾಮಿ ಕೃತ್ಯ ನಡೆದ ಸ್ಥಳದಲ್ಲಿ ಬಿದ್ದಿರುವ ಭಾವಚಿತ್ರ, ಇದನ್ನು ವಿನಯ್ನ ಮೊಬೈಲ್ ಎಕ್ಸ್ಟ್ರಾಕ್ಷನ್ನಿಂದ ದೊರೆತಿರುತ್ತದೆ. ವಿನಯ್ ಮೊಬೈಲ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಾರಲ್ಲ ಇವರು, ರಿಟ್ರೀವ್ ಮಾಡ್ಕೊಳ್ತಾರಲ್ಲ ಡೇಟಾ, ಆಗ ಸಿಕ್ಕಿರೋದು ಅಂತ. ಸ್ಟೋನಿಬ್ರು ಕಥೆ ಎಲ್ಲ ಇದೆ ಇಲ್ಲಿ, ಅದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಕಥೆನೇ. ಸ್ಟೋನಿಬ್ರಿಗೆ ಯಾರು ಹೋಗಿದ್ರು, ಏನು ಕತೆ, ರೇಣುಕಾಸ್ವಾಮಿ ಕರ್ಕೊಂಡು ಬಂದಿದ್ದು ಯಾವಾಗ, ಶೆಟ್ನಲ್ಲಿ ಇಟ್ಟಿದ್ದೀವಿ ಅಂತ ಮೆಸೇಜ್ ಕೊಡ್ತಾರೆ, ಆಮೇಲೆ ದರ್ಶನಿಗೆ ಎಂಟ್ರಿ ಕೊಡ್ತಾರೆ, ಪವಿತ್ರ ಗೌಡ ಬರ್ತಾರೆ, ಈ ಕಥೆಗಳೆಲ್ಲ ಇದರಲ್ಲಿದೆ. ಇನ್ನೊಂದು ಕಡೆ ಈ ಎಟಿಯೋಸ್ ಕಾರದ ಎಸ್ಟಾಬ್ಲಿಷ್ ಆಗುತ್ತೆ ಚಾರ್ಜ್ ಶೀಟಲ್ಲಿ ನೋಡಿ. ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಎಟಿಯೋಸ್ ಕಾರ್ ಎಸ್ಟಾಬ್ಲಿಷ್ ಆಗಿರೋದು ಈ ಥರದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಎಟಿಯೋಸ್ ಕಾರ್ ಇದೆ. ಇಲ್ಲಿ ಮೃತನನ್ನು ಅಪಹರಣ ಮಾಡಿಕೊಂಡು ಬರುತ್ತಿರುವ ಕಾರ್ ಮತ್ತು
A6 A8 ಆರೋಪಿಯ ವಿವರ ನೆಲಮಂಗಲ ಟೋಲ್ನ CC ಕ್ಯಾಮ್ರಾದಲ್ಲಿ ಸರಿಯಾಗಿರುತ್ತದೆ ಇದು ಅಂತ. ಇದು ಸರಿಯಾಗಿದ್ದಲ್ಲಿ ಅಂದರೆ ನೆಲಮಂಗಲ ಟೋಲ್ ಬರುತ್ತಲ್ಲ ಇಲ್ಲಿ, ಆ CC ಕ್ಯಾಮ್ರಾದಲ್ಲಿ ಇದು ಸಿಕ್ತು ಅಂತ ಇಲ್ಲಿರ್ತಕ್ಕಂಥ ವಿಚಾರ. ಇಲ್ಲಿ ಅದೆಲ್ಲ ವಿವರಗಳು ಬರ್ತವೆ. ಇನ್ನು ಯಾರು ಪಿಕ್ ಮಾಡಿದ್ರು, ಏನು ಕಥೆ, ಯಾವ ಕಾರಲ್ಲಿ ಪಿಕ್ ಮಾಡಿದ್ರು, ಆಟೋದಲ್ಲಿ ಯಾವಾಗ ಹತ್ತಿಸ್ಕೊಂಡ್ರು ಇವನ್ನ, ಇನ್ನು 2 ವೀಲರಲ್ಲಿ ಇಲ್ಲಿಂದ ಎಲ್ಲಿಗೆ ಬಂದಿದ್ದ, ಪ್ರತಿಯೊಂದು ಕಥೆಗಳು ಇಲ್ಲಿರ್ತವೆ. ಇಲ್ಲಿ ಇದೇ ರೀತಿಯಲ್ಲಿ A1 ಪವಿತ್ರ ಗೌಡ, ನೋಡ್ಕೊಳ್ಳಿ, ಪವಿತ್ರ ಗೌಡ ಕಥೆ ಇದು. ಪವಿತ್ರ ಗೌಡ ಎಲ್ಲಿದ್ದರು, ಯಾವಾಗ ಬಂದರು, ಏನು ಕಥೆ ಅಂಥೇಳಿ ನೋಡಿ, ಅವ್ರ ಮನೆಯಿಂದ ಇಳಿದು ಬಂದಿರುವಂಥ ದೃಶ್ಯವನ್ನು ಇಲ್ಲಿ ಇವರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಈ ಮೇಲಿನ ಫೋಟೋ ಪವಿತ್ರ ಗೌಡಳದ್ದು ಮನೆಯಿಂದ ಕರೆದುಕೊಂಡು ಹೋಗುತ್ತಿರುವ ದೃಶ್ಯವಾಗಿದ್ದು, ಇಲ್ಲಿ CC ಕ್ಯಾಮ್ರಾ ಸಮಯ 13 ನಿಮಿಷ ಮುಂದೆ ಇರುತ್ತದೆ, ಅಂದರೆ ಫಾಸ್ಟ್ ಇರುತ್ತೆ. ನಿಮಗೊಂದು ಗೊತ್ತಿರಲಿ, ಮರ್ಡರ್ ಕೇಸ್ಗಳಲ್ಲಿ CC ಕ್ಯಾಮ್ರಾ ಟೈಮಿಂಗ್ಸ್ ಇಟ್ಕೊಂಡು ಕೂಡ ಕೆಲವು ಕೇಸ್ಗಳು ಉಲ್ಟಾ ಮಾಡ್ತಾರೆ. ಆ್ಯಕ್ಚುಯಲ್ ಟೈಮ್ಗಿಂತ CC ಕ್ಯಾಮ್ರಾದ ಇವರ ಮನೆಯ ಟೈಮು, ಅವರ ಮನೆ ಗಡಿಯಾರಗಳ ಥರ 10 ನಿಮಿಷ ಕೆಲವರು ಫಾಸ್ಟ್ ಇಟ್ಕೊಂಡಿರ್ತಾರಪ್ಪ, ಕೆಲವರು 15 ನಿಮಿಷ ಇಟ್ಟಿರ್ತಾರೆ. ಅಯ್ಯೋ ಬೇಗ ನಾವು ರೆಡಿ ಆಗಬೇಕು, ಲೇಟ್ ಆಗಿಬಿಟ್ರೆ ಕಷ್ಟ ಅಂಥೇಳಿ. ಅದಕ್ಕೆ ಗಡಿಯಾರ ಸ್ವಲ್ಪ ಜಾಸ್ತಿ ಟೈಮ್ ತೋರಿಸಿದ್ರೆ ನಾವು ಅಲರ್ಟ್ ಆಗ್ತೀವಿ ಬೇಗ ಅಂತ. 13 ನಿಮಿಷ ನೋಡಿ, ಇಲ್ಲಿ 13 ನಿಮಿಷ ಮುಂದೆ ಇರುತ್ತದೆ. ಸದರಿ CCTV ದೃಶ್ಯಾವಳಿಯು ಆರೋಪಿತೆ ಪಕ್ಕದ ಮನೆಯ ಮಧುಸೂದನ್ ಅವರ ಮನೆಯಲ್ಲಿ ಅಳವಡಿಸಿದ್ದ CC ಕ್ಯಾಮ್ರಾದಲ್ಲಿ ಸರಿಯಾಗಿರುತ್ತದೆ. ನೋಡಿ, ಎಲ್ಲಿಂದ ವಶಪಡಿಸ್ಕೊಂಡಿದ್ವಿ, ಯಾರ ಮನೆ, ಆ CC ಕ್ಯಾಮ್ರಾಗೂ ನಮ್ಮ ರಿಯಲ್ ಟೈಮ್ಗೂ. ಯಾಕಂತ ಹೇಳಿದ್ರೆ 13 ನಿಮಿಷದಲ್ಲಿ ಇಲ್ಲ ಅನ್ಸ್ಬಿಡ್ಬೋದಲ್ಲ. ಒಬ್ಬ ಮನುಷ್ಯ ಅಲ್ಲಿ ಹೋಗಿ ಆಚೆ ಬಂದ್ಬಿಟ್ಟು ಮನೇಲೇ ಇದ್ದೆ ನಾನು, ನೋಡಿ 6 ಎಲ್ಲಿದ್ದೆ ನಾನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ಬೋದಲ್ಲ. ಅದಕ್ಕೇನು ಮಾಡ್ತಾರೆ ಪೊಲೀಸರು, ಆ CC ಕ್ಯಾಮ್ರಾದಲ್ಲಿ ದಾಖಲಾಗಿರುವಂಥ ಟೈಮನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ರಿಯಲ್ ಟೈಮ್ಗಿಂತ 13 ನಿಮಿಷ ಸ್ಪೀಡ್ ಇದೆ ಮತ್ತು ಇದು ಇವಳ ಮನೆಯ CCTV ಫುಟೇಜ್ ಅಲ್ಲ, ಪಕ್ಕದ ಮನೆ ಮಧುಸೂದನ್ ಅವ್ರದ್ದು ಅಂತ ಕೂಡ ಅವರೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ನೋಡಿ, ಈ ಮೇಲಿನ ಛಾಯಾಚಿತ್ರವು A1 ಮತ್ತು A2 ಆರೋಪಿಗಳು A10 ಮತ್ತು A14 ಜೊತೆಯಲ್ಲಿ ಶೆಡ್ಗೆ ಬರುತ್ತಿರುವುದಾಗಿದ್ದು, ನೋಡಿ ಈ ಒಂದು ಫೋಟೋ ನೋಡಿ. ಇಲ್ಲಿ ಇವ್ರು ಹೇಳಿದ್ರಲ್ಲ ನಮ್ಮನ್ನು ಯಾರ್ಯಾರು ಕೂರಿಸ್ಕೊಂಡು ಬಂದರು, ಅದು ಸ್ಕಾರ್ಪಿಯೋ ಕಾರ್ ಇದೆಯಲ್ಲ, ಇಲ್ಲಿ ಹೇಳ್ತಾರೆ ನೋಡಿ, ಈ ಮೇಲಿನ ಛಾಯಾಚಿತ್ರವು A1 ಮತ್ತು A2 ಆರೋಪಿಗಳು A10 ಮತ್ತು A14 ಜೊತೆಯಲ್ಲಿ ಶೆಡ್ಗೆ ಬರುತ್ತಿರುವುದಾಗಿದ್ದು, ಸದರಿ CCTV ದೃಶ್ಯಾವಳಿಗಳು ಪಟ್ಟಣಗೆರೆಯ ತಿಪ್ಪೇಸ್ವಾಮಿಯವರ ಮನೆಯಲ್ಲಿ ಅಳವಡಿಸಿದ್ದ CC ಕ್ಯಾಮೆರಾದಲ್ಲಿ ಸರಿಯಾಗಿರುತ್ತದೆ. ಇಲ್ಲಿ ಯಾಕೆ ಟೈಮಿಂಗ್ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಟೈಮಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ರೆ, ನಾವಿಲ್ಲ ಅಂತನೋ, ನಾವು ಅಲ್ಲಿಗೆ ಬರಲೇ ಇಲ್ಲ ಅಂತನೋ, ನಮಗದು ಗೊತ್ತೇ ಇಲ್ಲ ಅಂತನೋ ಹೇಳಿಬಿಡುವಂಥ ಚಾನ್ಸಸ್ ಇರುತ್ತೆ. ನೋಡಿ ಎಲ್ಲ ಕಥೆನೋ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವ ಥರ ಮರದ ಕೊಂಬೆಯಿಂದ ಹೊಡೆದಿದ್ದು, ಏನು ಕಥೆ, ಪ್ರತಿಯೊಂದನ್ನು ಕೂಡ ನಾನು ಒದ್ದೆ ಕಾಲಲ್ಲಿ, ಪ್ರತಿಯೊಂದು ಕೂಡ ಇಲ್ಲಿ ಒಂದು ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಇವ್ರು ನೋಡಿ, ಇಲ್ಲಿ ನೈಲಾನ್ ಹಗ್ಗ, ಇವ್ರು ಯಾವುದೋ ಒಂದು ಕೊಂಬೆಯಿಂದ ಹೊಡೆದಿದ್ರು ಅನ್ನೋದು, ಈ ಒಂದು ಕೃತ್ಯ ನಡೆದ ಸ್ಥಳವಾದ ಪಟ್ಟಣಗೆರೆಯ ಇಂಟ್ಯಾಕ್ಟ್ ಆಟೋ ಪಾರ್ಕ್ ಶೆಡ್ನಿಂದ ಆರೋಪಿಗಳ ವರ್ತಮಾನದ ಮೇರೆಗೆ ಅಮಾನತುಪಡಿಸಿರುತ್ತದೆ. ಈ ಒಂದು ಎಲ್ಲವನ್ನು ಕೂಡ ಇಲ್ಲಿ ನೋಡಿ, ಇಲ್ಲಿ ಒಂದು ಹಗ್ಗ ಬಳಸಿರಲಿ, ಮರದ ಕೊಂಬೆ ಬಳಸಿರಲಿ, ದೊಣ್ಣೆ ಬಳಸಿರಲಿ, ಪ್ರತಿಯೊಂದನ್ನು ಕೂಡ ಕೃತ್ಯ ನಡೆದಿದ್ದ ಸ್ಥಳವಾದ ಪಟ್ಟಣಗೆರೆಯ ಇಂಟ್ಯಾಕ್ಸ್ ಆಟೋ ಪಾರ್ಕ್ ಶೆಡ್ನಿಂದ ಆರೋಪಿಗಳ ವರ್ತಮಾನದ ಮೇರೆಗೆ ಅಮಾನತುಪಡಿಸಿರುತ್ತದೆ. ಇಂತಿಂದ ವಸ್ತುಗಳು ಹಲ್ಲೆ ಮಾಡಿದ್ರು ಅಂತಿರುತ್ತಲ್ಲ, ಅದೆಲ್ಲವನ್ನು ಕೂಡ ಇಲ್ಲಿ ಈ ಒಂದು ಫೋಟೋಗಳು ಇಲ್ಲಿ ಹೇಳ್ತಾ ಇವೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆ ಮೃತ ರೇಣುಕಾಸ್ವಾಮಿ ಬೇಡ್ಕೊಳ್ತಾ ಇರೋದು, ಸಿಕ್ಕಿರೋದು A10 ಆರೋಪಿ ವಿನಯ್ ಮೊಬೈಲಿಂದ. ಇದು ನೋಡಿ, ಇದು ಗೊತ್ತಿರಬೇಕು ನಿಮಗೆಲ್ಲ, ಈ ಫೋಟೋ ನೋಡಿರ್ತೀರಿ ನೀವು ಆಲ್ರೆಡಿ. ಇವನು ಆರೋಪಿ A10 ಇದ್ದಾನಲ್ಲ ವಿನಯ್, ಅವನ ಮೊಬೈಲಿಂದ, ಅಂದರೆ ವಿನಯ್ ಅದೆಲ್ಲ ಶೂಟ್ ಮಾಡಿದ್ದಾನೆ ಅಂತ. ಇದು ಹೊಡಿಬೇಕಾದ್ರೆ ಬರೀ ಹೊಡೆದಿರೋ ಆನಂದ ಅಲ್ಲ ಇವ್ರಿಗೆ, ಆ ಹಿಂಸಾ ವಿನೋದಿಗಳು ಇವರೆಲ್ಲರೂ ಕೂಡ. ಅವನೆಷ್ಟು ಅಳ್ತಾನೋ ಅಷ್ಟು ಆನಂದ ಇವ್ರಿಗೆ. ಅದನ್ನು ಮೊಬೈಲಲ್ಲಿ ಬೇರೆ ಇಟ್ಕೊಂಡು ಆಮೇಲೆ ಕೂಡ ಆನಂದ ಪಡೋಣ ಅಂತೇಳಿ ಇಟ್ಕೊಂಡಿರ್ತಕ್ಕಂಥದ್ದು. ಅವ್ನ ಮೊಬೈಲ್ ಚೆಕ್ ಮಾಡಿದಾಗ ಸಿಕ್ಕಿರ್ತಕ್ಕಂಥ ವಿಜುವಲ್ಸ್ ಅಥವಾ ಇದು ಫೋಟೋ, ಇದು ಆ ಒಂದು ಫೋಟೋನು ಕೂಡ ನಾವು ಇದು ಎಲ್ಲಿ ಸಿಕ್ತು ನಿಮಗೆ ಅಂತ ಪೊಲೀಸರು ಕೇಳ್ತಾರಲ್ಲ ಕೋರ್ಟಲ್ಲಿ, ಅದನ್ನು ಕೂಡ ಅವ್ರು ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಇದೇ ರೀತಿಲಿ ಸ್ಕಾರ್ಪಿಯೋ ಕಾರ್ ಮೊಮೆಂಟ್ಸು ಯಾವ ಥರ ಇತ್ತು, ಯಾವಾಗ ಸ್ಕಾರ್ಪಿಯೋ ಕಾರ್ ಎಲ್ಲಿ ಹೋಯಿತು, ಆ ಒಂದು ವಿಚಾರವನ್ನು 8ನೇ ತಾರೀಕು 6ನೇ ತಿಂಗಳು 2024ನೇ ಇಸವಿ ಸ್ಯಾಟರ್ಡೆ ಎಷ್ಟು ಗಂಟೆಯಲ್ಲಿ ಏನೇನು ಘಟನೆಗಳಾಗಿತ್ತು ಅಂತ ಹೇಳಿ ಆ ಒಂದು ವಿವರವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಇದೇ ಸ್ಕಾರ್ಪಿಯೋದ ಮೊಮೆಂಟ್ಗಳು, ಪವಿತ್ರ ಗೌಡ ಸಾಕ್ಷಿ ಪುನೀತ್ ಜೊತೆಯಲ್ಲಿ ಶೆಡ್ನಿಂದ ಕಾರಲ್ಲಿ ಹೋಗ್ತಿರ್ತಕ್ಕಂಥ ದೃಶ್ಯಾವಳಿ ಕೂಡ ಪಟ್ಟಣಗೆರೆಯ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಅಳವಡಿಸಿದ್ದ CC ಕ್ಯಾಮ್ರಾದಲ್ಲಿ ಸರಿಯಾಗಿರುತ್ತೆ. ನೋಡಿ, ಇದೆಲ್ಲ ಸ್ಕಾರ್ಪಿಯೋ ಮೊಮೆಂಟ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಆ ಎಲ್ಲವನ್ನು ಕೂಡ ಇಡೀ ಒಂದು ಫೋಟೋ ಇಲ್ಲಿ ಹೇಳ್ತಾ ಹೋಗುತ್ತೆ. ಸ್ಕಾರ್ಪಿಯೋ ಮೊಮೆಂಟ್ಸು ಪೂರ್ತಿ ಇಲ್ಲಿ ದಾಖಲಾಗ್ತಾ ಹೋಗುತ್ತೆ. ಅಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಸ್ಕಾರ್ಪಿಯೋ ಕಾರ್ ಕಾಣುತ್ತೆ ಅಲ್ಲಿ. ಪುನೀತ್ ಜೊತೆಯಲ್ಲಿ ಶೆಡ್ಡಿಂದ ಕಾರಲ್ಲಿ ಹೋಗುತ್ತಿರುವಂಥ ದೃಶ್ಯಾವಳಿಗಳು ಪಟ್ಟಣಗೆರೆ ತಿಪ್ಪೇಸ್ವಾಮಿಯವರ ಮನೆಯಲ್ಲಿ ಅಳವಡಿಸಿದ್ದ CC ಕ್ಯಾಮ್ರಾದಲ್ಲಿ ಸರಿಯಾಗಿರುತ್ತದೆ. ಎಲ್ಲವನ್ನು ಕೂಡ ಪೊಲೀಸರು ಇಲ್ಲಿ, ಯಾಕಂದರೆ ಚಾರ್ಜ್ ಶೀಟ್ ಬರೀಬೇಕು ಅಂದರೆ ಏನೋ ಕಥೆ ಬರೆದ್ಬಿಟ್ರೆ ಆಗಲ್ಲ, ಯಾರು ಎಷ್ಟು ಗಂಟೆ ಏನು ಕಥೆ ಪ್ರತಿಯೊಂದು ಕೂಡ ಇಲ್ಲಿ ಅವರು ಬರಿಬೇಕಾಗತ್ತೆ. ಅದಕ್ಕೆ ಪೂರಕವಾಗಿಯೇ ಪ್ರತಿಯೊಂದು ವಿಚಾರವನ್ನು ಕೂಡ ಅವರಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ.